ವೀಕ್ಷಕರೇ ನಮಸ್ತೆ. ಈ ಸ್ಕ್ಯಾಮ್ಗಳಲ್ಲಿ ಮೋಟಿವೇಶನಲ್ ಸ್ಕ್ಯಾಮ್ ಕೂಡ ಒಂದು ಲಕ್ಸುರಿ ಲೈಫ್ ಸ್ಟೈಲನ್ನು ತೋರಿಸಿ ಆಸೆ ಹುಟ್ಟಿಸಿ ಜನರಿಂದ ಹಣವನ್ನು ಲೂಟುವಂತಹ ಒಂದು ಸ್ಕ್ಯಾಮ್. ಸಿಂಪಲ್ ಆಗಿ ಹೇಳಿದರೆ ಅರ್ಥ ಆಗಲ್ಲ ಅಂತ ನನಗೂ ಗೊತ್ತು. ಸೊ ಈ ಟಾಪಿಕ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕಂಟಿನ್ಯೂ ಮಾಡೋಣ. ನನ್ನ ಬಯೋ ಒಳಗಡೆ ಇರೋ ಒಂದು ಫಾರ್ಮ್ ಫಿಲ್ ಮಾಡೋದ್ರಿಂದ ಲೈಫ್ ಸೆಟ್ ಆಗುತ್ತೆ. ಅವ್ರ ಲೈಫ್ ಒಳಗಡೆ ಅವ್ರು ಮುಂದೆ ಹೋಗ್ಬೋದು, ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು, ಕೆರಿಯರ್ ಬಿಲ್ಡ್ ಮಾಡ್ಬೋದು ಅಂತ ಅಂದ್ರೆ ಫಿಲ್ ಯಾಕೆ ಮಾಡ್ತಿಲ್ಲ? ಫಟಾಫಟ್ ಅಂತ ಹೋಗಿ ಫಿಲ್ ಮಾಡಿ ಓಕೆ, ತಿಳ್ಕೊಳ್ಳಿ ಯಾವ ತರ ಮಾಡೋದು, ಏನ್ ಮಾಡೋದು, ಫೈನಾನ್ಷಿಯಲಿ ಯಾವ ತರ ನಿಮ್ ಮುಂದಕ್ಕೆ ಹೋಗೋದು ಅಂತ. ಓಕೆ, ಒಂದು ದಿನ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಂದು ವಿಡಿಯೋ ಬಂತು. ಏನಪ್ಪ ಈ ವಿಡಿಯೋ ಇಷ್ಟು ಚೆನ್ನಾಗಿದೆ, ಇಷ್ಟೆಲ್ಲ ಮೋಟಿವೇಟ್ ಮಾಡ್ತಾರಲ್ಲ ಅಂತ ಈ ಪ್ರೊಫೈಲ್ನ ಓಪನ್ ಮಾಡಿದೆ. ಈ ಟೈಮಲ್ಲಿ ಕೆಳಗಡೆ ಇರುವಂತಹ ಅರ್ನ್ ವಿತ್ ಮೀ ಅನ್ನುವಂತಹ ಒಂದು ಲಿಂಕನ್ನು ಓಪನ್ ಮಾಡಿದೆ. ಈಗ ಆ್ಯಕ್ಚುಲ್ ಗೇಮ್ ಶುರು ಆಯಿತು. ಒಂದು ಗೂಗಲ್ ಫಾರ್ಮ್ ಓಪನ್ ಆಯಿತು. ಏನೋ ಇದೆ ಅಂತ ಇದನ್ನು ಫಿಲ್ ಮಾಡಿಬಿಟ್ಟಿದ್ದೆ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 10 ದಿನ ಆಯಿತು. ಒಂದು ದಿನ ಸಂಡೇ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದ್ದು ಒಂದು ಹುಡುಗಿ. ಡೈರೆಕ್ಟಾಗಿ ಕೇಳಿದ್ಲು, ನೀವೊಂದು ಫಾರ್ಮ್ನ ಫಿಲ್ ಮಾಡಿದ್ರಿ ಅಲ್ವಾ, ಅದಕ್ಕೆ ಕಾಲ್ ಮಾಡಿದ್ದೆ ಅಂತ. ದಿನಕ್ಕೆ 4 ಫಾರಮ್ನ ಫಿಲ್ ಮಾಡೋವಾಗ ಇವ್ರದ್ದು ಯಾವುದಪ್ಪ ಫಾರ್ಮ್ ಅಂತ 5 ನಿಮಿಷ ಯೋಚನೆ ಮಾಡಿದ್ಮೇಲೆ ಗೊತ್ತಾಯಿತು. ಈಗ ಕನ್ವರ್ಸೇಷನ್ ಶುರು ಆಗುತ್ತೆ. ಆಕೆ ಮೊದಲು ನನ್ನ ಬ್ಯಾಕ್ಗ್ರೌಂಡನ್ನು ಕೇಳ್ತಾಳೆ, ಏನೆಲ್ಲ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಒಂದು 4 ಪ್ರಶ್ನೆಯನ್ನು ಕೇಳ್ತಾಳೆ. ಆಯ್ತಪ್ಪ ಅಂತ ಮುಂದೆ ಅಂತ ಕೇಳ್ತೀನಿ. ಆಗ ಆಕೆ ಸ್ಕಿಲ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಸೊ ನಾನು ಕೂಡ ಕೇಳ್ತಾ ಇದ್ದೆ. ಇದರಲ್ಲಿ ಬಂದಿದ್ದು ಎಡಿಟಿಂಗ್ ಸ್ಕಿಲ್, ಪ್ರೆಸೆಂಟೇಷನ್ ಸ್ಕಿಲ್ ಆ್ಯಂಡ್ ಮನಿ ಮೇಕಿಂಗ್ ಸ್ಕಿಲ್. ಎಸ್, ಇವಾಗ ನಂದೊಂದು ಪ್ರಶ್ನೆ ಇತ್ತು, ದುಡ್ಡು ಹೇಗೆ ಮಾಡೋದು ಅಂತ. ಸೊ ನಾನು ಕೇಳ್ತೀನಿ, ಫೈನ್ ಮ್ಯಾಮ್, ದುಡ್ಡು ಹೇಗೆ ಮಾಡಬೇಕು ಅಂತ ಹೇಳ್ಕೊಡಿ ಅಂತ. ಈಗ ಆಕೆ ಹೇಳ್ತಾಳೆ, ಸರ್ ಅದಕ್ಕೆ 350 ರುಪೀಸ್ನ ಒಂದು ಪ್ಯಾಕೇಜನ್ನು ತಗೋಬೇಕು ಅಂತ. ಎಲ್ಲ ಸರಿ, ಈ ಪ್ಯಾಕೇಜ್ ಯಾಕೆ ಅಂತ ಕೇಳಿದೆ. ಸೊ ಆಗ ಸರಿ, ಯಾವುದು ಕೂಡ ಬಿಟ್ಟು ಬರಲ್ಲ ಅಲ್ವಾ, ಸೊ ತುಂಬ ಜನ ಬರ್ತಾರೆ, ಹೀಗಾಗಿ ಇದನ್ನು ರೆಡ್ಯೂಸ್ ಮಾಡೋದಕ್ಕೆ ಈ ಚಾರ್ಜ್ ಅಂತ ಹೇಳ್ತಾಳೆ. ಓಕೆ ಮ್ಯಾಮ್, 350 ರುಪೀಸನ್ನು ಪೇ ಮಾಡೋಣ, ಮುಂದೆ ಏನೂ ಕೂಡ ಚಾರ್ಜಸ್ ಇರಲ್ವಾ ಅಂತ ಕೇಳ್ತೀನಿ. ಈಗ ಹೇಳ್ತಾಳೆ, ಸರ್ ಇದು ಒಂದು ಡೆಮೋ ಪ್ಯಾಕೇಜ್, ಇದರಲ್ಲಿ ನಮ್ಮ ಟೀಮ್ ಹೆಡ್ ಒಬ್ಬರು ನಿಮ್ಮ ಜೊತೆ ಮಾತನಾಡುವ ವಿಡಿಯೋವನ್ನು ಕಳಿಸ್ತೀವಿ. ಸೊ ನಿಮಗೆ ಅದು ಅರ್ಥ ಆಗುತ್ತೆ, ಆಮೇಲೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಒಂದು ಪ್ಯಾಕೇಜನ್ನು ತಗೋಬೇಕು ಅಂತ. ಸೊ ಅದು ಅರೌಂಡ್ 5000 ರುಪೀಸ್ ತನಕ ಇರುತ್ತೆ ಅಂತ ಹೇಳ್ತಾಳೆ. ರಪ್ ಅಂತ ಕಣ್ಣು ಮೇಲಕ್ಕೆ ಹೋಯ್ತು. ಹಾಗಾದರೆ ಇದರಲ್ಲಿ ಸ್ಕ್ಯಾಮ್ ಏನು ಅಂತ ನಿಮಗೂ ಡೌಟ್ ಬಂದಿರ್ಬೋದು. ಲೆಟ್ ಮಿ ಎಕ್ಸ್ಪ್ಲೈನ್. ಅದಕ್ಕಿಂತ ಮುಂಚೆ ಒಂದು ಕಥೆಯನ್ನು ಹೇಳ್ತೀನಿ. ಒಂದು ಸಣ್ಣ ಊರಿತ್ತು. ಆ ಊರಲ್ಲಿ ಇದ್ದಿದ್ದು ಪ್ರತಿಯೊಂದು ಕುಟುಂಬವೂ ಕೂಡ ಮಿಡಲ್ ಕ್ಲಾಸ್ ಜೀವನ ಶೈಲಿಗೆ ಹೊಂದಿಕೊಂಡಿತ್ತು. ಅಲ್ಲಿ ಒಬ್ಬ ಯುವಕ ಇದ್ದ. ಇವನಿಗೆ ದುಡ್ಡು ಮಾಡಬೇಕು ಅಂತ ಆಸೆ ಹುಟ್ಟುತ್ತೆ. ಬಟ್ ದುಡ್ಡು ಮಾಡಬೇಕು ಅಂದರೆ ಒಬ್ಬನಿಂದ ಸಾಧ್ಯ ಇಲ್ಲ ಅನ್ನೋದು ಕೂಡ ಆತನಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಸೊ ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಆತ ಒಂದು 500 ರೂಪಾಯಿಯ ಪ್ಯಾಂಟ್ ಮತ್ತು ಒಂದು ಶರ್ಟನ್ನು ತಗೊಂಡ. ಈಗ ಜನಗಳ ಮಧ್ಯೆ ಬಂದು ಒಬ್ಬೊಬ್ಬರ ಬಳಿ ಹೇಳೋದಕ್ಕೆ ಹೊರಟ, ನೋಡಿ, ನಂತರ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂದರೆ ದುಡ್ಡು ಮಾಡಬೇಕು. ಸೊ ದುಡ್ಡು ಮಾಡೋದು ಹೇಗೆ ಅಂತ ನಾವು ಕಲಿಬೇಕು ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಒಬ್ಬ ಎದ್ದು ನಿಂತು, ನಾನು ಕೂಡ ದುಡ್ಡು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳು ಅಂದ. ಆಗ ನೋಡು, ನಾನು ಇದಕ್ಕೆಲ್ಲ ಚಾರ್ಜ್ ಅಂತ ಮಾಡಲ್ಲ, ಬಟ್ ಸಮಸ್ಯೆ ಏನಪ್ಪ ಅಂದರೆ ತುಂಬ ಜನ ಬರೋವಾಗ ನಾನಿಲ್ಲಿ ಒಬ್ಬನೇ ಇರೋದು. ಸೊ ಎಲ್ರಿಗೂ ಹೇಳ್ಕೊಡೋದಕ್ಕೆ ಆಗಲ್ಲ ಅಲ್ವಾ ಅಂದ. ಸೊ ಇದನ್ನು ನಂಬಿ ಒಬ್ಬೊಬ್ಬರೇ ದುಡ್ಡು ಕೊಟ್ಟು ಕಲಿಯೋದಕ್ಕೆ ಶುರು ಮಾಡಿದರು. ಬಟ್ ಅವರ ಮುಂದೆ ಆತ ರಾಯಲ್ ಆಗಿರೋ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಬ್ಬ ಇದ್ದಿದ್ದು 10 ಜನ ಆಗ್ತಾರೆ, 10 ಜನ ಇದ್ದಿದ್ದು 100 ಜನ ಆಗ್ತಾರೆ, ಆದರೆ ಅವರ ಲೈಫ್ ಬದಲಾಗಿಲ್ಲ. ರೀಸನ್ ಏನಂದರೆ ಈತ ದುಡ್ಡು ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು ಅಂತ ಅವರಿಗೆ ಹೇಳ್ತಿದ್ದ ಅಷ್ಟೆ. ಹಾಗಾದರೆ ಏನಿದು ಸ್ಕ್ಯಾಮ್ ಅಂತ ಕೇಳಿದರೆ, ದುಡ್ಡು 2 ರೀತಿಯಲ್ಲಿ ಮಾಡ್ಬೋದು. ಒಂದು ಸ್ವಂತ ಬುದ್ಧಿವಂತಿಕೆಯಿಂದ, ಇನ್ನೊಂದು ಉಳಿದವರ ದಡ್ಡತನದಿಂದ. ಸೊ ಇವರು ಮಾಡ್ತಿರುವಂತಹ ಕೆಲಸ ಈ 2ನೇದು. ನೋಡಿ, ಯಾವುದೇ ಸ್ಕಿಲ್ ಬೈ ಬರ್ತ್ ಬಂದಿರುತ್ತೆ. ನಿಮ್ಮ ಇಂಟ್ರೆಸ್ಟ್ ಒಂದಲ್ಲ ಒಂದು ದಿನ ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದರೆ ಒತ್ತಾಯ ಮಾಡಿನೋ ಅಥವಾ ದುಡ್ಡು ಕೊಟ್ಟು ಸ್ಕಿಲ್ ಕಲಿಯೋದೇ ಆಗಿದ್ದರೆ ಎಲ್ಲರೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಇರ್ತಾ ಇದ್ರು. ತುಂಬ ಜನಕ್ಕೆ ಒಂದು ಯೂಟ್ಯೂಬನ್ನು ಮಾಡಬೇಕು ಅಥವಾ ರೀಲ್ಸನ್ನು ಮಾಡಬೇಕು, ನಾನು ಕೂಡ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ಬೇಕಾಗಿರೋದು ಒಂದು ಕನ್ಸಿಸ್ಟೆನ್ಸಿ ಮತ್ತು ಎಫರ್ಟ್ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಯಾವುದರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದೇ ಕೆಲಸ ನೀವು ತುಂಬಾ ಪರ್ಫೆಕ್ಟಾಗಿ ಮಾಡೋದಕ್ಕೆ ಸಾಧ್ಯ. ನಾವು ಬೆಳಿಗ್ಗೆ ಎದ್ದು ಬ್ರಷ್ ಮಾಡೋದು, ಸ್ನಾನ ಮಾಡೋದು ಯಾರು ಕೂಡ ಬಂದು ಹೇಳಬೇಕು ಅಂತ ಇಲ್ಲ.
ಅದನ್ನು ಮಾಡಿದಾಗ ನಮಗೆ ಸುಸ್ತು ಅಥವಾ ಕೆಲಸ ಮಾಡಿದ ರೀತಿ ಆಗಲ್ಲ. ಸೇಮ್ ವೇ ಕಂಟೆಂಟ್ ಕ್ರಿಯೇಟರ್ ಜೀವನನೂ ಕೂಡ. ನಿಮಗೆ ಯಾವುದೇ ಕೆಲಸವನ್ನು ಮಾಡುವಾಗ ಸುಸ್ತು ಆಗದೆ ಇದ್ರೆ ಅದೇ ನಿಮ್ಮ ಪ್ಲಾಟ್ಫಾರ್ಮ್ ಅಂತ ಫಿಕ್ಸ್ ಆಗಿ ಎಫರ್ಟ್ ಹಾಕಿ, ರಿಸಲ್ಟ್ ಬಂದೇ ಬರುತ್ತೆ. ಇವರು ಮಾಡ್ತಿರುವಂತಹ ಕೆಲಸ ಏನು ಗೊತ್ತಾ? ಕಂಟೆಂಟ್ ಕ್ರಿಯೇಟರ್ನ ದುಡ್ಡು ಆ್ಯಂಡ್ ಲೈಫ್ ಸ್ಟೈಲ್ ಹೀಗೆ ಇರುತ್ತೆ ಅಂತ ಒಬ್ಬನನ್ನು ತೋರಿಸಿ ನೀವು ಕೂಡ ಹೀಗೆ ಆಗಬೇಕು ಅಂತ ಆಸೆಯನ್ನು ತೋರಿಸಿ ಇವರು ದುಡ್ಡು ಮಾಡೋದಕ್ಕೆ ಹೊರಡ್ತಾರೆ. ಇವರು ಹೇಳುವಂತಹ ಎಲ್ಲ ಮೋಟಿವೇಶನ್ ಮಾತುಗಳನ್ನು ಕೇಳಿದಾಗ ಒಂದು ಅರ್ಥ ಆಗಬೇಕು, ಈ ದುಡ್ಡು, ಬಿಸ್ನೆಸ್, ಕಂಟೆಂಟ್ ಕ್ರಿಯೇಟರ್ ಆಗೋದು ಎಲ್ಲರೂ ಮಾಡ್ಬೋದು. ಬಟ್ ಕೋರ್ಸ್ ತಗೊಂಡು ಮಾಡಿದರೆ ಸ್ಕಿಲ್ ಬರುತ್ತೆ, ಆಮೇಲೆ ಡೈರೆಕ್ಟ್ ಮಾನಿಟೈಸೇಷನ್, ಆಮೇಲೆ ಔಟ್ ಆಫ್ ಕಂಟ್ರಿ ಟ್ರಿಪ್ ಅಂತಾನೆ ಆಸೆಯನ್ನು ಹುಟ್ಟಿಸ್ತಿದ್ದಾರೆ. ಬಂಧುಗಳೇ, ಈ ವಿಡಿಯೋವನ್ನು ಮಾಡೋದರ ಹಿಂದೆ ಒಂದು ಕಾರಣ ಇತ್ತು. ಪ್ರತಿಯೊಂದು ಕೆಲಸಕ್ಕೆ ಮೊದಲು ಇಂಟ್ರೆಸ್ಟ್ ಬೇಕು, ನಂತರ ನಿಮ್ಮ ಎಫರ್ಟ್. ಅದು ಬಿಟ್ಟರೆ ನಿಮ್ಮ ಕನ್ಸಿಸ್ಟೆನ್ಸಿ ತುಂಬಾನೇ ದೊಡ್ಡ ಮ್ಯಾಟರ್ ಆಗುತ್ತೆ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ದುಡ್ಡು ಕೊಟ್ಟು ಸ್ಕಿಲ್ನ ಕಲಿಯೋದನ್ನ ಸ್ಕಿಲ್ ಅಂತ ಹೇಳಲ್ಲ. ಅದಕ್ಕೋಸ್ಕರ ಈ ಮೋಟಿವೇಶನ್ ರೀಲ್ಸ್ನ ಶೂರರ ಮಾತುಗಳನ್ನು ಸ್ವಲ್ಪ ಗಮನಿಸಿ ನಿರ್ಧಾರವನ್ನು ಮಾಡಿ. ಧನ್ಯವಾದಗಳು.